ಸಾಹೇಬ್ರೆ, ನಾನು 3 ದಿವಸದಿಂದ ಹೇಳ್ತಾ ಇದ್ದೀನಿ ಸಾಹೇಬ್ರೆ, ದಯವಿಟ್ಟು ನೀವು ಅಳತೆ ಮಾಡಿಸ್ತಾ ಇರೋದು ತಪ್ಪು. ಇದು ನನಗೆ ಸೇರಿರೋ ಲೇಔಟ್ ಇದು. ಅಲ್ಲ ರೀ, ಇದು ಗೌರ್ಮೆಂಟ್ ಗೋಮಾಳ ಜಮೀನು. ಇದರಲ್ಲಿ ನೀವು ಲೇಔಟ್ ಹೆಂಗೆ ಮಾಡಿದ್ರಿ? ಒಂದಲ್ಲ ಒಂದು ದಿವಸ ಗೌರ್ಮೆಂಟ್ ಒತ್ತುವರಿ ಮಾಡ್ಕೊಳ್ಳುತ್ತೆ ಅಂತ ನಿಮ್ಗೆ ಗೊತ್ತಾಗಲ್ವಾ? ಹಾಂ, ಅಲ್ಲ, ನೀವು ಇದನ್ನು ಸರ್ವೆ ಮಾಡೋಕ್ಕಾಗಲಿ, ನೀವು ಒತ್ತುವರಿ ಮಾಡ್ಕೊಳಕ್ಕಾಗಲಿ ಬಂದಿದ್ದೀರಲ್ಲ, ಲೆಟ್ರೇನ ತಗೊಂಬಂದಿದ್ದೀರಾ? ಆರ್ಡರ್ ಇಲ್ದಿರ ನಾವು ಯಾವ ಜಮೀನಿಗೂ ಮುತ್ತಿಗೆ ಹಾಕಲ್ಲ, ಆಯಿತಾ? ಇದು ಗೋಮಾಳ ಜಮೀನು. ಸುಮ್ಮನೆ ಮಾತಾಡ್ದಿರ ಹೋಗ್ಬಿಡಿ. ಸಾಹೇಬ್ರೆ, ನಿಮ್ಗೆ ಎಷ್ಟು ಬೇಕು ಕೇಳ್ರಿ. 1 ಕೋಟಿ ಬೇಕಾ, ಇಲ್ಲ 2.25 ಕೋಟಿ ಬೇಕಾ? ಎಷ್ಟು ಬೇಕು ಕೇಳ್ರಿ, ನಾವು ಒಳಗೊಳಗೇನೆ ಸೆಟ್ಲ್ಮೆಂಟ್ ಮಾಡ್ಕೊಂಬಿಡೋಣ. ನಾನು ಲೇಔಟ್ ಮಾಡೋಕ್ಕೆ ಸುಮಾರು ದುಡ್ಡು ಖರ್ಚು ಮಾಡಿಬಿಟ್ಟಿದ್ದೀನಿ ಸಾಹೇಬ್ರೆ, ಸುಮಾರು ದುಡ್ಡು ಖರ್ಚು ಮಾಡಿಬಿಟ್ಟಿದ್ದೀನಿ. ದಯವಿಟ್ಟು ನನಗೆ ತೊಂದರೆ ಮಾಡಬೇಡಿ. ನಿಮ್ಗೆ ಎಷ್ಟು ದುಡ್ಡು ಬೇಕೋ ಕೇಳಿ, ಕೊಡ್ತೀನಿ. ತಗೊಂಡು ಸುಮ್ಮನೆ ಹೊರಟೋಗ್ಬಿಟ್ರಿ. ನಿಮ್ಗಿನ್ನೂ ಚಿಕ್ಕ ವಯಸ್ಸು. ನಿಮಗೂ ಮುಂಚೆ ಇದ್ರಲ್ಲ ಸಾಹೇಬರು, ನಾವು ಹೇಳ್ದಂಗೆ ಕೇಳ್ತಾ ಇದ್ದಿದ್ದವರು, ಆಯಿತಾ? ನಿಮಗೆ ನಾನು ಏನು ತೊಂದರೆ ಮಾಡಲ್ಲ. ದಯವಿಟ್ಟು ನಾನು ಕೊಡೋ ದುಡ್ಡು ತಗೊಂಡು ನೀವು ಹೊರಟುಬಿಡ್ರಿ ಸಾಹೇಬ್ರೆ. ನನಗೂ ತೊಂದರೆ ಇಲ್ಲ, ನಿಮಗೂ ತೊಂದರೆ ಇಲ್ಲ, ಆಯಿತಾ? ಹೌದಾ? ಎಷ್ಟು ಕೊಡ್ತೀರಾ? ನೀವು ಎಷ್ಟು ಬೇಕಂತ ಹೇಳಿದ್ರೆ ಅಷ್ಟು ಕೊಡ್ತೀನಿ. ಒಂದು 50 ಕೋಟಿ ಕೊಡ್ತೀರಾ? 50 ಕೋಟಿನ ಆಗಲ್ಲ ಸಾಹೇಬ್ರೆ. ಈ ಲೇಔಟ್ ಮಾಡಿದ್ದೀನಲ್ಲ, ಇದ್ರ ಬೆಲೆ ಎಲ್ಲ ಅಮ್ಮಮ್ಮ ಅಂದರು ಒಂದು 25 ಕೋಟಿ ಹೋಗ್ಬೋದು ಅಷ್ಟೇ. ಇದಕ್ಕೋಸ್ಕರ ನಾನು 50 ಕೋಟಿ ನಿಮ್ಗೆ ಕೊಟ್ಟರೆ ನನಗೇನು ತಗ್ತೈತೆ ಸಾಹೇಬ್ರೆ? ಇಲ್ಲ ಇಲ್ಲ, 50 ಕೋಟಿ ಕೊಡ್ತೀನಿ ಅಂತಂದರೆ ನಾನು ಇದನ್ನು ಬಿಟ್ಕೊಡ್ತೀನಿ, 25 ಎಕರೆನ. ಇಲ್ಲ ಅಂತಂದರೆ ಆಗಲ್ಲ. ಕೊಡ್ತೀರಾ 50 ಕೋಟಿ? ಇಲ್ಲ ಸಾಹೇಬ್ರೆ, ಆಗಲ್ಲ. ನೋಡಿರಿ, ಮನ್ಸು ಮಾಡಿರಿ, ಒಂದು 50 ಕೋಟಿ ಕೊಡ್ರಿ. ಏನು ಸಾಹೇಬ್ರೆ, ತಮಾಷೆ ಮಾಡ್ತಾ ಇದ್ದೀರಾ ನನ್ನ ಹತ್ರ? ನಾನು ಕಷ್ಟಪಟ್ಟು ಓದಿದ್ದು ನೀನು ಕೂಡ ಲಂಚಕ್ಕೆ ಕೈ ಎಡ್ಡಕ್ಕಲ್ಲ, ಆಯಿತಾ? ನನ್ನ ಕೆಲಸ ನಾನು ಮಾಡ್ತೀನಿ. ಬಾಯ್ ಮುಚ್ಕೊಂಡು ಇಲ್ಲಿಂದ ಹೋಗಬೇಕು. ಬೇಡ ಸಾಹೇಬ್ರೆ, ನನ್ನನ್ನು ಮಾತ್ರ ಎದುರಕ್ಕೊಂಬಿಡ್ರಿ. ಈ ಮುಂಚೆ ಇಷ್ಟು ಇದ್ದ ಅಧಿಕಾರಿಗಳು ಯಾರೂ ಈ ಥರ ಮಾತಾಡಿಲ್ಲ. ನೀವೇ ಜಾಸ್ತಿ ಮಾತಾಡ್ತಾ ಇದ್ದೀರಾ. 3 ದಿವಸದಿಂದ ವಯಸ್ಸಿಗೆ ಮರ್ಯಾದೆ ಕೊಟ್ಟಿದ್ದೀನಿ, ಆಯಿತಾ? ಏನೋ ನಮ್ಮ ತಾತನ ಥರ ಇದ್ದೀರಲ್ಲ ಅಂತಂದ್ಬಿಟ್ಟು ನೀವು ಅತಿ ಮಾಡಿದ್ರೆ ಆಮೇಲೆ ಅದು ಚೆನ್ನಾಗಿರಲ್ಲ. ನಡೀರಿ ಇಲ್ಲಿಂದ. ಈ ತಾಲೂಕಿಂದ ನಿಮ್ಮನ್ನು ಎತ್ತಂಗಡಿ ಮಾಡಿಸಿಲ್ಲ ಅಂತಂದರೆ ನನ್ನ ಹೆಸರು ದೊಡ್ಡ ಮಾರಪ್ಪನೇ ಅಲ್ಲ. ನಿನ್ನ ಕೈಲಿ ಅದು ಬಿಟ್ಟರೆ ಬೇರೆ ಇನ್ನೇನು ಕೆಲಸ ಆಗ್ತೈತೆ? ಈ ತಾಲೂಕಿಂದ ನನ್ನನ್ನು ಎತ್ತಂಗಡಿ ಮಾಡಿಸ್ಬೋದಷ್ಟೇ, ಜಮೀನು ದಕ್ಸ್ಕೊಳಕ್ಕಾಗಲ್ಲ ನೀನು. ಸರ್ ಆಯ್ತು ಸರ್, ಕಾಂಪೌಂಡ್ ಇಲ್ಲ. ನನ್ನ ಕಾರ್ ಹತ್ರ ಬೋರ್ಡ್ ಇಟ್ಟಿದ್ದೀನಿ, ಆ ಬೋರ್ಡನ್ನು ತಂದು ಟೈಟಾಗಿ ಆ ಕಂಬಕ್ಕೊಂದು ಕಟ್ಟಿ, ಆಯಿತಾ? ಸರಿ ಸರ್. ಸಾಹೇಬ್ರೆ, ಈ ಒಳಚರಂಡಿ ಅಂತ ಇದಕ್ಕೆ ನೀರಿನ ವ್ಯವಸ್ಥೆ, ಬೋರು, ಅದೊಂದು ಬೋರ್ನ ವ್ಯವಸ್ಥೆ ಒಂದು ನನಗೊಂದು 7-8 ಲಕ್ಷ ಬಿದ್ದೈತೆ. ಅದೊಂದು ಖರ್ಚು. ಈ ಒಳಚರಂಡಿ ಮಾಡಿಸಿದ್ದೀನಿ, ಅದಕ್ಕೊಂದು 4-5 ಲಕ್ಷ ಖರ್ಚು ಬಿದ್ದೈತೆ. ಅದನ್ನೆಲ್ಲ ಕೊಟ್ಬಿಡ್ರಿ ಸಾಹೇಬ್ರೆ. ಯಾರನ್ನ ಕೇಳಿ ಇದನ್ನೆಲ್ಲ ಮಾಡಿಸಿದ್ರಿ ನೀವು? ಯಾರನ್ನ ಕೇಳಿ ಒಳಚರಂಡಿ ಮಾಡಿಸಿದ್ರಿ, ನೀರಿನ ವ್ಯವಸ್ಥೆ ಮಾಡಿಸಿದ್ರಿ? ಯಾರನ್ನಾದ್ರೂ ಕೇಳಿದ್ರಾ? ಅಥವಾ ಈ ಜಮೀನು ನಿಮ್ಮ ಹೆಸರೆಲ್ಲ ಇದೆ ಅಂತ ಹೇಳ್ಬಿಟ್ಟು ಯಾವುದಾದ್ರೂ ಮೂಲ ಪತ್ರ ಆಯ್ತಾ ನಿಮ್ಮ ಹತ್ರ? ಇಲ್ಲಲ್ಲ ಸಾಹೇಬ್ರೆ, ಮೊನ್ನೆ ತೋರಿಸಿದ್ನಲ್ಲ ನಾನು ನಿಮಗೆ ಮೂಲ ಪತ್ರ ಅಂತ, ನೀವು ಬಂದಿದ್ದ ದಿವಸನೇ. ಅದು ಮೂಲ ಪತ್ರ ಹೆಂಗಾಗುತ್ತೆ? ನೀನು ನಕಲಿ ಪತ್ರ ಎಲ್ಲ ನನ್ನ ಹತ್ರ ತೋರಿಸಿದ್ರೆ ಅದನ್ನೆಲ್ಲ ನಾನು ನಂಬಕ್ಕೆ ರೆಡಿ ಇಲ್ಲ. ಫಸ್ಟ್ ನಡಿ ಇಲ್ಲಿಂದ. ಸಾಹೇಬ್ರೆ, ಮಿನಿ ಸ್ಟೋರ್ಗೂ ಹೋಗ್ಬೇಕಾಗ್ತೈತೆ ನೋಡ್ರಿ. ನಾನು ಹೇಳ್ತಾ ಇದ್ದೀನಲ್ಲ, ದುಡ್ಡು ಕೊಡ್ತೀನಿ, ಸೆಟ್ಲ್ ಮಾಡ್ಕೊಳ್ಳಿ ಅಂತ. ನಾನಿಲ್ಲಿ ದುಡ್ಡು ಸಂಪಾದನೆ ಮಾಡಕ್ಕೆ ಬಂದಿಲ್ಲ, ಕೆಲಸ ಮಾಡಕ್ಕೆ ಬಂದಿದ್ದೀನಿ. ನಿಮ್ಮಂತ ನಿಯತ್ತಾಗಿರೋರೆಲ್ಲ ಕುರಿಗಳಾಗಿರೋದು ನಾನು ನೋಡಿದ್ದೀನಿ ಸಾಹೇಬ್ರೆ. ಫಸ್ಟ್ ಹುಲಿ ಬಂದಂಗೆ ಬರ್ತೀರಾ ಎಗ್ರಿಕೊಂಡು, ಆಮೇಲೆ ಇಲಿಯಾಗಿ ಓದ್ತೀರಾ. ನಾನು ಯಾವುದೇ ಕಾರಣಕ್ಕೂ ಇಲಿ ಆಗಲ್ಲ. ಇಲಿಯಾಗಿ 10 ವರ್ಷ ಬದುಕೋ ಬದಲು ಹುಲಿಯಾಗಿ 1 ವರ್ಷ ಬದುಕ್ತೀನಿ, ಅಷ್ಟೇ ಸಾಕು. ಮೆರೀರಿ, ಅದೆಷ್ಟು ಮೆರೀತಿರು ನಾನು ನೋಡೇ ಬಿಡ್ತೀನಿ. ನನ್ನ ಜಮೀನು ಕಿತ್ಕೊಂಡಲ್ಲ, ನಿಮ್ಮನ್ನಂತೂ ಸುಮ್ಮನೆ ಬಿಡಲ್ಲ ನಾನು. ಹೋಗ್ರಿ, ಸುಮ್ಮನೆ ಯಾಕೆ ಕೆಲಸ ಮಾಡೋ ಹತ್ರ ಬಂದು ತೊಂದರೆ ಮಾಡ್ತೀರಾ? ಹೋಗ್ರಿ. ಆಯ್ತಾ ಸತ್ಯ? ಬೋರ್ಡ್ ಕಟ್ಟಿದ್ದೀನಿ ಸರ್, ಹೊರಡೋಣ ಸರ್? ಸರಿ ಬನ್ನಿ ಹೊರಡೋಣ. ಹಲೋ, ಹಾಂ ಅಣ್ಣ, ಆಸ್ಪತ್ರೆಯಿಂದ ಕರ್ಕೊಂಬಂದ್ಬಿಟ್ಟಪ್ಪ ಮನೆಕ. ಯಾಕಣ್ಣ ಅದೇನೋ ಸ್ಟಿಚ್ ಎಲ್ಲ ಬಿಚ್ಚಬೇಕು ಅಂತ ಹೇಳಿದಲ್ಲ? ಓ, ಇಲ್ಲ ಹಾಸ್ಪಿಟ್ಲಿಗೆ ಆಗಲ್ಲಪ್ಪ, ಮಕ್ಕಳನ್ನೆಲ್ಲ ಎತ್ಕೊಂಡು. ಏನೋ ಒಂದು ಮೂಗು ಆಗಿದ್ರೆ ಏನೋ ಅನ್ಬೋದು, 2 ಮಕ್ಕಳನ್ನ ಸುಧಾರ್ಸೋಕ್ಕೆಲ್ಲ ಆಗಲ್ಲಪ್ಪ. ಅದಕ್ಕೆ ಮನೆಗೆ ಕರ್ಕೊಂಬಂದ್ಬಿಟ್ಟೆ. ಬೇಕಾದ್ರೆ ಆಮೇಲೆ ಕರ್ಕೊಂಡೋಗೋಣ ಬಿಡಪ್ಪ. ಹ್ಞೂ ಸರಿ ಅಣ್ಣ, ಆಯಿತು. ನೀನು ಬರ್ತಾ ಇದೀಯಾ? ಹ್ಞೂ ಬರ್ತಾ ಇದ್ದೀನಿ ಅಣ್ಣ. ಏನು ಗಲಾಟೆ ಏನಿಲ್ಲಲ್ಲ? ಇಲ್ಲ ಮಾಮೂಲಿ, ಇದು ನಮ್ಮದು ಜಮೀನು ಅದು ನಮ್ಮದು ಜಮೀನು ಅಂತಲ್ಲ, ಮಾಮೂಲಿ, ಅದೇನು ತೊಂದರೆ ಇಲ್ಲ ಬಿಡೋಣ, ಬರ್ತಾ ಇದ್ದೀನಿ. ಹ್ಞೂ ಸರಿನಪ್ಪ, ಇವಾಗಿನ ಕಾಲದಾಗ ಜನ ಸರಿಲ್ಲಪ್ಪ, ನೀನು ಹುಷಾರಾಗಿ ನೀನಿರುವ. ಹ್ಞೂ ಸರಿ ಅಣ್ಣ, ಆಯಿತು, ಬರ್ತಾ ಇದ್ದೀನಿ ಮನೆಗೆ. ಹ್ಞೂ ಸರಿ ಬಾಪ. ಕಾರುಣ್ಯ ಹೆಂಗವಳಣ್ಣ? ಹ್ಞೂ ಚೆನ್ನಾಗವಳಪ್ಪ. ಹ್ಞೂ ಸರಿ ಬರ್ತಾ ಇದ್ದೀನಿ. ಹ್ಞೂ ಬಾ. ಯಾಕಮ್ಮ?
ನಾನು ಓದ್ತೀನಿ ಮನೆ ಹತ್ತಿರಕ. ಅಯ್ಯೋ ಮನೆ ಹತ್ರಕ್ಕೆ ಹೋಗಿ ಏನು ಮಾಡ್ತೀಯಾ? ಇಲ್ಲೇ ಇರುವ. ಹಂಗೋಗಿ ಹಂಗೆ ಬಂದ್ಬಿಟ್ಟಿನಲ್ಲಪ್ಪ. ನಗು ಏನೋ ಬಳೆ ಇಲ್ಲ. ಹೌದು, ರಘು ಯಾಕೆ ಬರಿಲ್ಲ? ಏನೋ ನಂತೂ ಗೊತ್ತಿಲ್ಲ. ಏನು ಮತ್ತೆಲ್ಲ ಆಗಿದ್ದಾವೆ ಬೇದಾಡೋ ಮಗ ಮುಟ್ಟಾಣ ಎಂದೆ. ಹೌದಾ? ಹ್ಞೂ. ಅಯ್ಯೋ, ಯಾ ಹೆಣ್ಮಕ್ಳು ಯಾ ಗಂಡ್ಮಕ್ಳು ಬಿಡು, ಯಾವಾದ್ರೂ ಏನಂತೆ. ಅಡೆ ಇನ್ನೊಂತಿಕ ಆತವಲ್ಲಪ್ಪ. ಓದಿರೋರು ಅವರು. ಹಾಂ, ಇವಾಗಿನ ಕಾಲದಾಗ ಒಂದೊಂದೇ ಮಗು ಸಾಕು ಅಂತ ಹೇಳೋರು ಅವ್ರ ನಿರ್ಧಾರ. ಏನಾರ ಮಾಡ್ಕೊಳ್ಳಿ ಬಿಡಮ್ಮ. ಅಯ್ಯೋ ಅಲ್ಲಪ್ಪ, ಇನ್ನೊಂದು ದೊಂದು ಮಗು ಬೇಕು ಕನ್ನಡನಪ್ಪ. ಅಯ್ಯೋ, ಯಾ ಗಂಡು ಮಕ್ಳು ಏನೋ. ಸರಿನಪ್ಪ, ಏಮದ ನೋಡ್ಕೊಂಡು ಬಂದ್ಬಿಡ್ತೀನಿ. ಹ್ಞೂ ಸರಮ್ಮ, ಆಯ್ತು. ಅದು ತಾಡ ಆಚಂತ್ರ ಅತ್ತೆ ಹೇಳ್ಕೊತಿರೋದು ಬೆಳಗ್ಗೆನೆ ಇಲ್ಲೇ ಇದ್ದೀನಪ್ಪ. ಅದಕ್ಕೆ ಮನೆ ಹತ್ರಕ್ಕೆ ಹೋಯ್ತು ಬರ್ತೀನಿ. ಏನ್ ಮಾಡ್ತಾವ್ರ ಮಕ್ಕಳು? ಕಾರುಣ್ಯ ಹಂಗ ಓದ್ತಾಣ ಅವಳಪ್ಪ. ಓ ಮನೆಕೋ. ಅಗೋ ಇವ್ನು ಬಂದ್ಬಿಟ್ನ. ಆಗಲ್ಲ ಹೇಳಿತ್ತು ಟೈಮ್ಗೆ ಬಂದ್ಬಿಟ್ಟೆ. ಮುನ್ನ ಯಾಕೋ ಮಕ್ಕಳನ್ನ ಕಾರುಣ್ಯನ ನೋಡ್ಬೇಕನ್ಸ್ತು, ಅದಕ್ಕೆ ಬಂದ್ಬಿಟ್ಟೆ. ಎಲ್ಲಿ ರಾಮಣ್ಣ? ಇನ್ನ ಬರಿಲ್ಲಪ್ಪ, ಅದಕ್ಕೆ ಈಚೆ ನಿಂತಿದ್ದೀನಿ. ನೋಡಿ ಬತ್ತಾನೆ. ಅಯ್ಯೋ, 3 ದಿವಸದಿಂದ ಅದು ಯಾರೋ ಗೋಮಾಳ ಜಮೀನಾಗಿ ಲೇಔಟ್ ಮಾಡ್ಕೊಂಡವ್ರೆ, ಅದು ಅಳತೆ ಮಾಡಿಸ್ತಾ ಇದ್ದೀನಿ ಅಂತನೋ ಗಲಾಟೆ ಅಂತನೋ ನನಗೆ ಕದ್ದಿಗ್ಲಪ್ಪ. ಕಾಲ ಸರಿಲ್ಲಪ್ಪ, ಟಿವಿಗಳಿಗೆಲ್ಲ ನೋಡ್ತಾ ಇದ್ದೀರಲ್ಲ, ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ಟದು ಅಂತ ನನಗೆ ಕದ್ದಿಗ್ಲು. ಏನಕ್ಕನ ಅವನಿಗೆ ಓದಿ ಕೆಲ್ಸಕ್ಕೆ ಸೇರ್ಕೊ ಅಂತ ಹೇಳಿದ್ನು ಅಂತ ಅನಿಸ್ತಾ ಇದೆ ಇವಾಗ. ಆರಾಮಾಗಿ ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದಿದ್ರೆ ಎಷ್ಟೋ ಚೆನ್ನಾಗಿರುತ್ತೆ. ಈ ಸ್ಕೂಲಾಗ ಟೀಚರು ಇಲ್ಲ ಏನೋ ಒಂದು ಕೆಲಸ. ಈ ದೊಡ್ಡ ದೊಡ್ಡ ಕೆಲ್ಸಕ್ಕೆ ಹೋದ್ರೆ ಬೋಲೆ ಅನಾಹುತಿಗ್ಲಪ್ಪ. ನಡಿಯೋಣ, ನಾವಿದ್ದೀರಿ, ಏನ್ ತೊಂದರೆ ಆಗಲ್ಲ. ಹಾಂ, ಹೆಂಗೋ ದೇವದಿಂದ ಏನೂ ಆಗದಿದ್ರೆ ಅಷ್ಟೇ ಸಾಕಪ್ಪ. ನೋಡಿ, ಹೆಣ್ಣು ನೋಡಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ರೆ ನಮ್ಮ ಮಕ್ಕಳು ಕಣ್ಣೀರು ಹಾಕೋರ್ಗೂ ಹೋಗಂಗಿಲ್ಲ ಮುಟ್ಟು. ಅದೇನು ಹತ್ರಕ್ಕೆ ಬರ್ತಾ ಇದೆಯಾ? ನನ್ನ ಹತ್ರ ಏನೋ ಮಾತಾಡ್ಬೇಕಾಗಿತ್ತಣ್ಣ. ಏನಪ್ಪ ಅಂತ ವಿಷಯ? ಅದು ಹ್ಞೂ, ಅದು ಏನು ಹೇಳೋ? ಮುಚ್ಚು ಮರ ಇಕ್ಕೊಂಬೇಡ ನನ್ನ ಹತ್ರ. ಮಾತಾಡ್ಬೇಕು ನೀನು. ಅಣ್ಣ, ಅದು ಶಿವಿ. ಶಿವಿ? ಹ್ಞೂ, ಶಿವಿ ಎಲ್ಲಾನ ಹುಟ್ಟವಳೇನೋ ಸಿಗ್ತಾಳೇನೋ ಅಂತ ಆಸೆ. ಓಹೋ, ಏ ಜನುಮದ ಅನುಬಂಧ. ಅಲ್ಲೆಲ್ಲೆಲ್ಲೆಲ್ಲೆ. ಓ ಪರವಾಗಿಲ್ಲೇ. ಹೆಂಗ ಆತದಣ್ಣ ಬಿಡಕ್ಕ, ನಾನು ಇಷ್ಟಪಟ್ಟಿದ್ದೆ ಅವಳನ್ನಲ್ಲ. ನಾನೇನು ದೇವ್ರೇನಪ್ಪ ಅರ್ಜುನ್ರ? ಎಲ್ಲವಳ ಏನು ಅಂತ ನಂಗೆ ತಿಳಿಯಕ್ಕ. ನಿನ್ನ ಹಣೆನಾಗ ಏನು ಬರ್ದಿದ್ರೆ ಅದಾಗಲಿ ಬಿಡಪ್ಪ. ಏನೂ ಮಾಡೋಕ್ಕಾಗಲ್ಲ, ನಾವೇನು ದೇವ್ರಾ? ಹಾಂ, ಎಲ್ಲವಳು ಏನೋ ಹುಟ್ಟವಳು ಇಲ್ಲೋ ಯಾರಿಗೆ ತಿಳಿಯೋದು? ನನ್ನ ಮನ್ಸೇನ ಅವಳು ಹುಟ್ಟವಳೆ ತಿರ್ಗಾ ಅಂತ ಅನಿಸ್ತದಣ್ಣ. ಹಂಗತ್ಯ? ಹ್ಞೂ. ಇವಾಗ ನಾವು ನೋಡ್ಕೊಂಬರಕ್ಕೆ ಹೋಗಿದ್ರಲ್ಲ, ಅವಳಿಗೆ ಹೆಸರು ಶಿವಮ್ನೆ. ಹೌದಾ? ಹ್ಞೂ, ಅವಳಿಗೆ ಹೆಸರು ಶಿವಮ್ನೆ. ಒಂದ್ಸರಿ ಹೋಗ್ಬಿಟ್ಟು ಬರೋಣ, ಆಮೇಲೆ ನೋಡೋಣ ಮುಂದಿನ ಕತೆ ಹೆಂಗದೆ ಅಂತ. ಮತ್ತೆ ಬೆಳಗ್ಗೆ ಹೋಗ್ಬಿಟ್ಟು ಬರೋಣ. ಮುಟ್ಟಿಕೊಂಡು ಹಂಗೆಲ್ಲ ಹೋಗ್ಬಾರ್ದಪ್ಪ, ಮುಟ್ಟಿಕೊಂಡು ಹೋಗ್ಬಾರ್ದು. ಆಗ ಬನ್ನಿ ಇವಾಗ. ಶಂಕರ ಯಾವಾಗ ಬಂದ? ರಾಮಣ್ಣ ಇವಾಗ ಬಂದು ಇಲ್ಲಿ ನಿಂತ್ಕೊಂಡಿದ್ದೀನಿ. ನೀನು? ಈಗ ಬರ್ತಾ ಇದ್ದೀನಿ. ಅಣ್ಣ ಕಾರುಣ್ಯ ಹೆಂಗವಳಣ್ಣ? ಅಯ್ಯ, ಇವ್ ನೋಡ್ದ ಮಾದಕ್ಕೆ ಮುಂಚೆ ಅವಳನ್ನೇ ಕೇಳ್ತಾನೆ. ಮಕ್ಳು ಹೆಂಗವ್ರಲ್ಲ, ಕಾರುಣ್ಯ ಹೆಂಗವಳೆ. ಅಲ್ಲಿಗೆ ಮಕ್ಳು ಬೇಕಾಗಿಲ್ಲ, ನಿಂಗೆ ಎಂತಿ ಬೇಕು? ಹಂಗಂತಲ್ಲಣ್ಣ, ಹೆಂಗವಳು ಏನೋ ಅಂತ ಕೇಳಿದಷ್ಟೇ. ಹೋಗ್ಲಿ ಬಿಡಪ್ಪ, ಎಂತಿ ಮೇಳ ಅಷ್ಟು ಪ್ರೀತಿ ಇಕ್ಕೊಂಡಿದ್ಯಲ್ಲ, ಅಷ್ಟೇ ಸಾಕು. ಅದೇನೋ ಹೇಳ್ತಾರಲ್ಲ, ಅವಳಿಂದನೇ ತಾನೇ ಅಣ್ಣ ಮಕ್ಳು. ಫಸ್ಟ್ ಅವಳು ಚೆನ್ನಾಗಿರ್ಬೇಕು. ಓ ಸರಿ ನಡೀರಿ ಮಕ್ಕಳು ನೋಡಿ ನಡೀರಿ. ಇದೆಲ್ಲ ಮುಗಿಲಪ್ಪ ಶಂಕರ, ಕರ್ಕೊಂಡು ಹೋಗ್ತೀನಿ ನಾನು ಅವ್ರ ಮನೆಕ. ನೋಡಿ ಅಂತ ಹುಡ್ಗಿನ. ಸರಿ ಅಣ್ಣ, ಆಯ್ತಣ್ಣ. ಓ ನಡೀರಿ ಒಳಕ್ಕ. ಆವಾಗ ಹೆಂಗವ್ ನೋಡು. ಮುಗೀತು ನನ್ನ ಕತೆ. ಅಲ್ಲ, ಇನ್ನು ತಲೆ ಕೂದಲು ಚಿಕ್ಕಲ್ಲ, ಉಗುರು ಕಟ್ ಮಾಡೋಂಗಿಲ್ಲ. ಇನ್ನೊಂದು 3 ತಿಂಗಳು ನಮ್ಮ ಅಮ್ಮನ ತಲೆ ಕೂದಲು ಉಗುರು ಬೇಕೇ ಬೇಕಲ್ಲ. ಒಳ್ಳೆ ಕೆಲಸ ಆಯ್ತಲ್ಲ. ಹೆಂಗೋ ನೋಡುವ ಕೊಂಡು ಬಿಟ್ಬಿಟ್ಟದ. ಆವಾಗ ಪಿಪ್ಪಳಿ ಅಂತಾವೆ. ಏನು ಮಾಡೋದಿಲ್ಲ. ಅದ್ಯಾರು ಬಾಲ್ ಹಾಕಿತ್ತು? ಹೊಟ್ಟೆಲ್ಲ ಪ್ರೀತನೂ ಐತದೆ, ಯಾಕಂತ ಗೊತ್ತಾಗ್ತಿಲ್ಲ. ಅಮ್ಮ ಯಾಕೆ? ಗೀತಾ ಆಂಟಿ ಬಸ್ಲಕ್ಕಂಗೆ ಕರ್ಕೊಂಡೋಗಿ. ಗೀತಾ ಆಂಟಿ ಯಾಕ ಏನಾಯ್ತು? ಯಾಕೋ ಹೊಟ್ಟೆ ಎಲ್ಲ ನೋಯ್ತದ ಗೀತಾ ಆಂಟಿ. ಆ ರೀಸಸ್ ಪೈಪ್ ಹಾಕೋರಲ್ಲ, ಅದ್ರಾಗೆ ಹೋಗು. ಇಲ್ಲ ಆಂಟಿ, ಎಷ್ಟು ಕೆಲಸ ಐತೆ, ಬಸ್ಲಕ್ಕೆ ಕರ್ಕೊಂಡೋಗು ಆಂಟಿ. ಇಲ್ಲ ನನ್ನ ಕೆಲಸ ಅದೇ, ಮಗು ಮಾಡ್ಕೊಂಡವನು ಹೋಗ್ಬೇಕು. ಅಮ್ಮ ಕಾರುಣ್ಯ. ರಾಮು ಯಾಕಮ್ಮ, ಯಾಕೆ ಹೇಳ್ತಾ ಇರೋದು? ಹೊಟ್ಟೆ ನೋಯ್ತೈತೆ ರಾಮು, ಬಚ್ಚಲಕ್ಕೆ ಹೋಗ್ಬೇಕು ನಾನು. ಅಯ್ಯೋ, ಅಷ್ಟಕ್ಕೆಲ್ಲ ಹೇಳ್ತಾರ? ಯಾಕೋ ಹೊಟ್ಟೆ ಎಲ್ಲ ಜಾಸ್ತಿ ನೋಯ್ತೈತೆ ರಾಮು. ಸರಿ ಬಾ, ನಾನು ಎತ್ಕೊಂಡು ತಿನ್ ಬಾ. ಬೇಡ ಅಂದ್ರೆ ಕೇಳೋರಲ್ಲ, ಸುಮ್ಮನೆ. ಅಯ್ಯೋ ದಡ್ಡಿ, ಅಷ್ಟಕ್ಕೆಲ್ಲ ಹೇಳ್ತಾ ಇದೀಯ ನೀನು? ಹೊಟ್ಟೆ ನೋವು ಇರಕ್ಕೆ ಆಗ್ತಾ ಇಲ್ಲ ರಾಮು. ಎಲ್ಲ ಸರಿ ಹೋಗುತ್ತೆ, ಅದು ಆಪ್ರೇಷನ್ ಆಗೈತಲ್ಲ ಅದಕ್ಕೆ. ಬಾ ನೀನು ಹೋಗು. ಪರವಾಗಿಲ್ಲ. ಅಯ್ಯೋ ರಾಮು ಸುಮ್ಮನೆ. ಓ ಎದ್ದವ್ರ ಇಬ್ರು. ಅಯ್ಯೋ ಯಾರನ್ನಂತ ಎತ್ಕೊಳ್ಳೋದು ನಾನು? ಇವಳನ್ನ ಎತ್ಕೊಳ್ಳ ಇಲ್ಲ ಅವಳನ್ನ ಎತ್ಕೊಳ್ಳ? ಅವಳು ಪಿಳಿ ಅಂತ ಕಂಡುಬಿಟ್ಟಿರೋದು ಎರಡೂ. ಅಯ್ಯೋ ಭಗವತ, ಎಷ್ಟು ಚೆನ್ನಾಗಿ ಗೊಂಬೆಗಳಿದ್ದಂಗವೆ ಎರಡೂ. ಇಲ್ಲಡಿ ಇಲ್ಲಡಿ
ಯಾಕೆ ಕಾರು ಹೇಳ್ತಾವಳೆ? ಹೊಟ್ಟೆ ನೋಯ್ತದಂತೆ. ಅಯ್ಯೋ ಇನ್ನ 2 ದಿವಸ ಆಸ್ಪತ್ರೆಗೆ ಇರ್ಬೋದಾಗಿತ್ತಲ್ಲ ರಾಮಣ್ಣ. ಮನೆ ಅಷ್ಟು ಸೇಫ್ಟಿ ಅಲ್ಲಿ ಬರಲ್ಲ ಬಿಡು ರಾಮು. ಮಲ್ಸು ಎತ್ಕೊಂಡು ಹೋಗ್ಬಿಟ್ಟವನೆ ಬಚ್ಚಲ್ ಮನೆ ಎಂತಿನ ಸಾತಿ ಇಲ್ಲ. ಅಲ್ಬೇಡ ಸುಮ್ಮನೆ ಕಾರುಣ್ಯ. ಗುಂಡಜ್ಜಿ ಕಾರುಣ್ಯ ಹೇಳ್ತಾವಳೆ ನೋಡು, ಏನೋ ನೋಡ್ ಬರ್ರಿ. ಯಾರು ಇಲ್ಲಲ್ಲ ಹೆಂಗ್ಸ್ರ. ಯಾಕಪ್ಪ ಶಂಕರ? ಗೀತಾಂಟಿ ಕಾರುಣ್ಯ ಹೇಳ್ತಾವಳೆ. ಹೌದಾ, ನೋಡ್ತೀನಿ ಬಿಡಿ. ಅಯ್ಯೋ ಬಾಣಂತಿರು ಮಗ ಏನ್ ಮಾಡ್ತಾ ಇದ್ರ ನೀವು? ಬರ್ರಿ ಈ ಕಡೆಕ. ಬಾಣಂತಿರು ಮಗ ಹಿಂಗ್ ಬಂದ್ರೆ ಹೆಂಗಪ್ಪ? ಬಾಣಂತಿರು ಅಂತಂದ್ರೆ ಎಲ್ಲಿನ ಬಟ್ಟೆಗೆ ಅಲ್ಲೇ ಬಿದ್ದಿರ್ತವೆ. ನೀವು ಚಪ್ಪಲಿ ಕೆಳಗೆ ಹಿಂಗೆ ತುಳ್ಕೊಂಬಂದ್ಬಿಟ್ರೆ? ಅಯ್ಯೋ ಗೀತಾ ಆಂಟಿ ಮರ್ತೋಗ್ಬಿಟ್ಟೆ ನಾನು. ಕೈ ಕಾಲು ಮಕ್ಕ ತೊಳ್ಕೊಬೇಕಾಯ್ತು. ಮಕ್ಕಳನ್ನ ಮಾತಾಡ್ಸೋ ಇದ್ರಾಗ ಬನ್ನ ಮಾತಾಡಿಸ್ಲಿಲ್ಲ. ಸರಿ ಕೈ ಕಾಲು ಮಕ್ಕ ತೊಳ್ಕೊಂಬರ್ತೀನಿ. ನಾನು ಮರ್ತೋಗ್ಬಿಟ್ಟೆ ರಾಮಣ್ಣ. ಯಾಕೆ ಏನೇ ಜಾಡ್ಯವ್ ನಿಂಕ? ಯಾಕೆ ಅಳ್ತಾ ಇರೋದು? ಸುಮ್ಮನೆ ಹೋಗು ಗೀತಾಂಟಿ, ತಲೆ ಎಲ್ಲ ಮಾತಾಡಬೇಡ ನೀನು. ಇವಾಗ ಕೊಡ್ತೀನಿ ನಿಕ, ಮುಂದೆ ಐತೆ ಮಾರಿಯಪ್ಪ. ನಿಂಗೆ ಏನು ಮಾಡ್ತೀನಿ ನೋಡ್ತಾ ಇದ್ರೆ. ಗೀತಾಂಟಿ ಸುಮ್ಮನೆ ಹೋದ್ರೆ ಸರಿ, ಇಲ್ಲ ಅಂತಂದ್ರೆ ಅಷ್ಟೇನ. ನಾನು ಇನ್ಮೇಲೆ ಇರೋದು ನಿನ್ಗೆ ಮಾರಿಯಪ್ಪ. ಮುಂದುವರಿಯುವುದು